ರಾಮಚಂದ್ರ, ಈ ನೀಚನ ಬಾಧೆಯನ್ನು ನಾನು ಸಹಿಸಲಾರೆ. ಇಲ್ಲಿಯೇ ಇರುವ ಈ ಶಂಚುಕ ವೃಕ್ಷಕ್ಕೆ ನನ್ನ ನೀಲವಾದ ಜಡೆಯಿಂದ ಉರುಳನ್ನು ಹಾಕಿಕೊಂಡು ಪ್ರಾಣ ತ್ಯಾಗ ಮಾಡಿಕೊಂಡೆ. ನನ್ನ ಸರ್ವ ಅಪರಾಧಗಳನ್ನು ಮನ್ನಿಸು ಪ್ರಭುವೇ, ನನ್ನ ಸರ್ವ ಅಪರಾಧಗಳನ್ನು ಮನ್ನಿಸು ರಾಮ. ತಡೆ ಅಕ್ಕುಚ್ಚಮಿದಂ ದುಡುಗದಿರುತ್ತಾಯೇ ಅಮ್ಮ ತಡೆ ತಡೆ ಅಕ್ಕುಚ್ಚಮಿದಂ ದುಡುಗದಿರುತ್ತಾಯೇ ಸೊಗದೊಳಿರ್ಪರಾಮಂ ದುರುಳ ದಶಾನನ ಸಿರಮುಡಿದಿಡುವಂ ಕ್ಷಿಪ್ರದೋಳ್ ಬಂದು ಕ್ಷೇಮದಿಂದ ಇರುತ್ತಾಯೇ ರಾಮನ ವಿಪುಲ ಸೋಮಪ್ರತಾಪ ಕ್ಷೇಮದಿಂದ ಇರುತ್ತಾಯೇ ರಾಮನ ವಿಪುಲ ಸೋಮಪ್ರತಾಪ ಕ್ಷೇಮದಿಂದ ಇರುತ್ತಾಯೇ
ಅಮ್ಮ, ರಾಮಂ ಕ್ಷೇಮಂ ರಾಮಂ ಸುಕ್ಷೇಮಂ. ಶ್ರೀರಾಮಚಂದ್ರನು ಲಕ್ಷ್ಮಣ ಸಮೇತ ಸುಗ್ರೀವರಾಜನ ಜೊತೆಯಲ್ಲಿ ಕ್ಷೇಮದಿಂದಿದ್ದಾರೆ ತಾಯಿ. ಏನ್ ಆಶ್ಚರ್ಯ! ಈ ಅದ್ಭುತವಾದ ಕಪಿ ಆದರೂ ಯಾವುದು? ರಾಕ್ಷಸರ ಮಾಯೆ ಆಗಿರಬಹುದು, ಅಥವಾ ಸ್ವಪ್ನವನ್ನು ಕಾಣುತ್ತಿರುವನೆ. ಸ್ವಪ್ನದಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಳವೆಂದೇ ಹೇಳುವರು. ರಾಮಚಂದ್ರ, ನಿನಗಾವ ಮಂಗಳವಾಗಿರಲಿ ಸ್ವಾಮಿ, ನಿನಗಾವ ಮಂಗಳವಾಗಿರಲಿ. ಕುಂದನೆನಿಸದಿರೆಂದು ನಾಂ ರಘುನಂದನನ ಕಡೆಯಿಂದ ನಿಮ್ಮಯ ಕುಂದನೆನಿಸದಿರೆಂದು ನಾಂ ರಘುನಂದನನ ಕಡೆಯಿಂದ ನಿಮ್ಮಯ ದವರಿಯಲು ಬಂದ ಸೇವಕನೆಂದು ತಿಳಿ ಅರವಿಂದ ಲೋಚನೆ ಮಂದೇಹ ಬಿಡು ಮಾತೆ ಸುಂದರ ಸುತೆ ಬೃಂದಾರಕ ಮಾತೆ. ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕರು ನಾನಮ್ಮ. ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕರು ನಾನಮ್ಮ. ಪಾವನನ ಲೋಕಾವನ ರಾಜೀವ ಲೋಚನ ಪಾವನ. ಪಾವನನ ಲೋಕಾವನ ರಾಜೀವ ಲೋಚನ ಪಾವನ. ಭಾವಿಸುತ್ತಲೇ ವಿಧ ವಿಧದೆ ಸುಗ್ರೀವನ ಜಯ ಪಡೆದು ಬಂದು ಸಂದೇಹ ಬಿಡು ಮಾತೆ ಸುಂದರ ಸುತೆ ಬೃಂದಾರಕ ಮಾಲಿತೆ. ಸಂದೇಹ ಬಿಡು ಮಾತೆ. ಅಮ್ಮ, ಕೇಸರಿ ಎಂಬ ಕುಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ಅಂಶದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ವಾಯುಪುತ್ರನೆಂತಲೂ ಮಾರುತೇ ಅಂತಲೂ ಕರೆಯುವರು. ಅಮ್ಮ, ಜನಸ್ಥಾನದಲ್ಲಿ ಆ ರಾವಣನು ಅಪಹರಿಸಿ ತಂದ ಸೀತಾಮಾತೆಯವರು ತಾವಾದ ಪಕ್ಷದಲ್ಲಿ ಅಮ್ಮ, ದಯವಿಟ್ಟು ವಿಚಾರವನ್ನು ತಿಳಿಸಿ ನಿಮ್ಮೊಡನೆ ಕೆಲವು ವಿಚಾರವನ್ನು ಹೇಳಬೇಕಾಗಿದೆ. ಈತನ ವಿನಯ ವಿಧೇಯತೆಗಳನ್ನು ನೋಡಿದರೆ ಈತನು ರಾಕ್ಷಸ ಪಕ್ಷದವನಂತೆ ತೋರುತ್ತಿಲ್ಲ. ಈತನ ಪ್ರಶ್ನೆಗೆ ಉತ್ತರಿಸಬೇಕಾದ್ದೇ ಧರ್ಮ. ಅಯ್ಯ ಜನಕ ಧರಣಿಂದವರ ಜನಕ ಧರಣಿಂದವರ ವರ ಜನಕ ದಶರಥಾವನೇಂದ್ರ ಮಾವ ವಿನಯ ಕೌಸಲ್ಯ ವರತನಯ ಅಯ್ಯ, ಆ ನೀಚನಾದ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯ ಸೀತೆ ನಾನೇನಪ್ಪ. ಧೀರ ನಮೋಸ್ತುತೆ सरचारे धीर नमोस्तुते धीरज परिपाहि वैदे
ನೀರದೆ ಪರಿಪಾಹಿ. ಧನ್ಯೋಸ್ಮಿ ಧನ್ಯೋಸ್ಮಿ. ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು, ನನ್ನ ದೂತತ್ವವು ಫಲಿಸಿತು. ಅಯ್ಯ, ನೀ ನಿಜವಾಗಿಯೂ ರಾಮದೂತನೇ ಆಗಿದ್ದ ಪಕ್ಷದಲ್ಲಿ ನಿನಗೆ ಮಂಗಳವಾಗಲಿ. ಶ್ರೀರಾಮ ಲಕ್ಷ್ಮಣರು ಕ್ಷೇಮದಿಂದಿರುವರಷ್ಟೇ. ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ಹೇಳಬಲ್ಲೆಯ? ನೀನಾದರೂ ವಾನರನು, ಶ್ರೀರಾಮ ಲಕ್ಷ್ಮಣರಾದರೂ ನರರು, ನಿಮ್ಮಿರುವರ ಸತ್ಯವಾದ ಬಗೆಯಾದರೆ ಹೇಗೆ? ಅದನ್ನು ಹೇಳಬಲ್ಲೆಯ? ಆಗಲಿ ತಾಯಿ. ಶ್ರೀರಾಮ ಜಯ ರಾಮ, ಕಲ್ಯಾಣ ಗುಣಧಾಮ, ಕೌಸಲ್ಯ ಚಿದ್ರಾಮದೇ ದಿತ್ಯ ರಘುರಾಮ, ಕೌಸಲ್ಯ ಚಿದ್ರಾಮದೇ ದಿತ್ಯ ರಘುರಾಮ, ರಾಮ ರಾಮ ರಾಮ. ದಶರಥ ಕೃಪಾಲಂಗೆ ಹಿರಿತನುಜತಾನಾಗಿ, ವಿಖ್ಯಾತ ವಿಶ್ವಮುನಿ ಪ್ರಿಯ ಶಿಷ್ಯತಾನಾಗಿ, ಅನುಜ ಲಕ್ಷ್ಮಣನೊಳಗೊಂಡು ಕಾನನಕ್ಕೆ ಐತಂದು, ವಿಕಟ ಧನುಜರ ಕೊಂದು ಪೊರೆದನು ಅಹಲ್ಯೆಯನಂದು. ರಾಮ ಮಿಥಿಲೆಯೋಳ್ ಪೊರಮುಟ್ಟು ಮೈ ಆ ಶಿವಧನುವ ಮುರಿದಿಟ್ಟು, ಮೈ ತಿಲಿಗೆ ಕರ ಕೊಟ್ಟು ಪರುಷು ಗರ್ವವ ಸುಟ್ಟ ನನ್ನ ರಾಮನಮ್ಮ. ರಾಮ ರಾಮ ಪಿತೃವಾಕ್ಯವ ಸಲ್ಲಿಸೆ, ಸತಿ ಅನುಜ ಸಹಕರಿಸೆ, ವನವನದಿ ಪರಿತಪಿಸೆ, ಪಂಚವಟಿಯೋಳ್ ನೆಲೆಸೆ. ರಾಮ ಸೂಪನಕ ಬಂಗದಲ್ಲಿ ಸ್ವರ್ಣ ಮೃಗ ಸರಿಯಲಿ, ಸೀತಾಪಹರಣದಲ್ಲಿ ತಳ್ಳಣಿಸಿ ನಳುಬಳಲಿದ ನನ್ನ ರಾಮನಮ್ಮ. ಸುಗ್ರೀವಸಕನಾಗಿ ಹನುಮ ಕಿಂಕರನಾಗಿ, ಸುಗ್ರೀವಸಕನಾಗಿ ಹನುಮ ಕಿಂಕರನಾಗಿ, ಎಮ್ಮಮ್ಮ ನಿಮಗಾಗಿ ಕಳುಹಿದನು ಶೋಧನೆಗಾಗಿ. ರಾಮ ಅಮ್ಮ, ಈಗಲಾದರೂ ನನ್ನನ್ನು ನಂಬು ತಾಯಿ.
ಅಯ್ಯ, ನೀನೀಗ ಯಾವ ಆಶ್ರಮ ಧರ್ಮದಲ್ಲಿ ನಿರತನಾಗಿರ? ಅಮ್ಮ, ನಿಮ್ಮ ರಮಣನ ಕೃಪಾಶೀರ್ವಾದದಿಂದ ಬ್ರಹ್ಮಚರ್ಯ ಆಶ್ರಮದಲ್ಲಿ ನೈಷ್ಠಿಕವಾದ ಬ್ರಹ್ಮಚರ್ಯವನ್ನು ಅವಲಂಬಿಸಿ ಆತ್ಮರಾಮನ ಅಂತರಂಗ ಭಕ್ತನಾಗಿರುವನು ತಾಯಿ. ಬಹಳ ಸಂತೋಷ. ಶತಯೋಜನ ವಿಸ್ತೀರ್ಣವುಳ್ಳ ಸಾಗರವನ್ನು ಲಂಘಿಸಿ ಬಂದಿಲ್ಲ, ಅದು ಹೇಗೆ ಸಾಧ್ಯವಾಯಿತು? ಆಗಿನ ನಿನ್ನ ರೂಪವನ್ನು ಪುನಃ ಧರಿಸಬಲ್ಲೆಯಾ? ಅಮ್ಮ, ಆಗಿನ ನನ್ನ ರೂಪವನ್ನು ನೋಡಿದರೆ ನೀವು ಭಯಪಡುವಿರಿ ತಾಯಿ. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನಾನು ಆತನ ಪಾದ ಸೇವಕನಾದ ನಿನ್ನ ರೂಪವನ್ನು ನೋಡಲು ಹೆದರುವೆನೆ. ನಿರಾಕರಿಸಿದ ನಡೆಸಿಕೊಡುತ್ತಲ್ಲ. ನಿಮ್ಮ ಮಾತು ನಿಶ್ಚಯ ತಾಯಿ. ಹಾಗಾದರೆ ಈಗ ನೋಡಿರಿ ನನ್ನ ವಿಶ್ವರೂಪವನ್ನು. ಆಂಜನೇಯ, ಸಾಕು ಮಾಡು. ಈ ಘೋರ ರೂಪವನ್ನು ನಾನು ನೋಡಲಾರು. ಶಾಂತವಾದ ಸೌಮ್ಯ ಸ್ವರೂಪವನ್ನು ಪುನಃ ಧಾರಣ ಮಾಡು. ಅಮ್ಮ, ಬೆದರ ಬೇಡರೆ ಮಾತೆ ಮಾನಿದೆ ಸದೆಯೇ ಬಾನಿದೆ. ಬೆದರ ಬೇಡರೆ ಮಾತೆ ಮಾನಿದೆ. ಅಮ್ಮ, 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 ಭಯಪಡಬೇಡಿ ತಾಯಿ. ಇದು ನಿಮ್ಮ ಸೇವಕನು ನಿಮ್ಮ ಕಣ್ಮುಂದೇ ಇರುವನು. ಹನುಮ, ಈ ಘನತರವಾದ ವಿದ್ಯೆಗಳನ್ನಲ್ಲಿ ಯಾರಲ್ಲಿ ಕಲಿತೆ? ಈನ ಮುಖ ಸುರರಲಿ ವಿನಯದಿ ಘನತರ ಅಭ್ಯಾಸ ಮಾಡಿದೆ ನಮ್ಮ ಜನನಿ. ಅಣು ಮಹದಾಗಲು ಬಲ್ಲೆನು, ಅಣುವು ಮಹದಾಗಲು ಬಲ್ಲೆನು. ಹನುಮಂತನೆಂಬ ನಾಮವಿಹುದು ಶುಭಾಂಗಿ. ಅಮ್ಮ, ಅಮ್ಮ, ನನ್ನನ್ನು ಸಾಮಾನ್ಯನೆಂದು ತಿಳಿಯಬೇಡಿ. ನಾನು ಹಣುರೂಪಿಯೂ ಮಹಾ ವಿಶ್ವರೂಪಿಯೂ ಆಗಬಲ್ಲೆನು. ಅಮ್ಮ, ಈಗಲಾದರೂ ನನ್ನನ್ನು ನಂಬಿ ತಾಯಿ. ನನ್ನ ಸ್ವಾಮಿಯ ರೂಪ ಲಾವಣ್ಯಗಳನ್ನ, ಗುಣ ಗಾಂಭೀರ್ಯವನ್ನ, ಶುಭ ಲಕ್ಷಣಗಳನ್ನ ಒಂದೇ ಒಂದು ಬಾರಿ ವರ್ಣಿಸಿ ಹೇಳಬಲ್ಲೆ ಅಮ್ಮ. ಅಮ್ಮ, ಲೋಕಮೋಹಕನು ಪರಂಧಾಮನೂ ಆದ ಶ್ರೀರಾಮಚಂದ್ರನ ರೂಪ ಲಾವಣ್ಯಗಳನ್ನು ವರ್ಣಿಸಲು ಮರ್ಕಟನಾದ ನನ್ನಿಂದ ಸಾಧ್ಯವೇ? ಆ ಸಹಸ್ರ ನಾಲಿಗೆಯುಳ್ಳ ಆದಿಶೇಷನಿಂದಲೂ ಸಾಧ್ಯವಿಲ್ಲ ತಾಯಿ. ಆದರೂ ನಾನು ತಿಳಿದ ಮಟ್ಟಿಗೆ ಹೇಳುವೆನು, ಅನ್ಯತಾ ಭಾವಿಸಬೇಡಿ ತಾಯಿ. ಶ್ರೀರಾಮನ ಶುಭ ಲಕ್ಷಣಗಳ ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದಿ ಪೇಳಲ ಸದಳವಮ್ಮ. ಮರ್ಕಟ ನಾನೇನು ಬಲ್ಲೆನು ಜನನಿ. ರಾಮನುಳ್ಳಿಸಲು ಅಮ್ಮ, 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 ಜನನಿ. ಚೆಲುವನೆ ಅಮ್ಮಯ್ಯ, ಚೆಲುವನೆ ಅಮ್ಮಯ್ಯ, ರಾಮನು ಎಂತ ಚೆಲುವನೆ ಅಮ್ಮಯ್ಯ. ರಮ್ಮ ತಾಯೇ, ರಾಮನು ಎಂತ ಚೆಲುವನೆ ಅಮ್ಮಯ್ಯ. ಕೇಳಮ್ಮ ತಾಯೇ, ರಾಮನು ಎಂತ
ಚೆಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂತ ಚೆಲುವನೆ ಅಮ್ಮಯ್ಯ ಸಾಮಗಾನ ಪ್ರೇಮ ನಿರುಪಮ 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 ರಾಮ ರವಿಕುಲ ಸೋಮನಮ್ಮ ಸಾಮಗಾನ ಪ್ರೇಮ ನಿರುಪಮ ಸಾಮಗಾನ ಪ್ರೇಮ ನಿರುಪಮ ರಾಮ ರವಿಕುಲ ಸೋಮನಮ್ಮ ರಾಮ ರವಿಕುಲ ಸೋಮನಮ್ಮ ಕೇಳಮ್ಮ ತಾಯಿ ಶ್ರೀ ರಾಮನು ಎಂತ ಚೆಲುವನೆ ಅಮ್ಮಯ್ಯ ಚೆಲುವನೆ ಅಮ್ಮಯ್ಯ ಚೆಲುವನಮ್ಮಯ್ಯ ಅಮ್ಮ ಈಗಲಾದರೂ ನನ್ನನ್ನು ನಂಬಿ ತಾಯಿ ಏನು ಮಾಡಲಿ ಈತನು ಎಷ್ಟು ವಿಧವಾಗಿ ಹೇಳಿದ್ರು ನಂಬಿಕೆ ಸಾಲದಾಗಿದೆ ಈತನನ್ನು ನಂಬುವ ಬಗೆಯಾದರೆ ಹೇಗೆ ಅಮ್ಮ ಹೌದು ತಾಯಿ ಈ ರಾಕ್ಷಸರ ಮಧ್ಯದಲ್ಲಿ ಅನೇಕ ಕಷ್ಟಗಳಿಗೆ ಈಡಾಗಿರುವ ನೀವು ನನ್ನನ್ನು ನಂಬುವುದು ಕಷ್ಟವೇ ಇರಲಿ ರಾಮಾನುಗ್ರಹವಿದ್ದಂತಾಗಲಿ ನಾನು ನನ್ನಲ್ಲಿರುವ ಅಂಗುಳಿಕೆಯನ್ನು ಸೀತಾಮಾತೆಯವರಿಗೆ ಸಮರ್ಪಿಸಿಬಿಡುವೆನು ಜನನೀದು ಶ್ರೀರಾಮಚಂದ್ರ ನಗನ ಮುದ್ರಿಕೆ ರಾಮನಾಮಂ ಅನುವಿಂಪು ಕರಿಪುದು ಮನದನುಮಾನಗಳ ತೊರೆದು ಅಮ್ಮ ಮಾತೆ ಜನನೀ ಅಮ್ಮ ಈ ಅಂಗುಳಿಕೆಯನ್ನು ಸ್ವೀಕರಿಸಿ ತಾಯಿ ನನ್ನ ಸ್ವಾಮಿಯ ಘನಮುದ್ರಿಕೆ ಈ ಮುದ್ರೆಂಗರವನ್ನು ಕಂಡು ನನ್ನ ಸ್ವಾಮಿಯನ್ನು ಕಂಡಷ್ಟು ಸಂತೋಷವಾಯಿತು ನನ್ನ ಬಾಳಿಗೆ ಇಂದು ಸೂರ್ಯೋದಯವಾಯಿತು ಹನುಮ ಇದು ಈ ಚೂಡಾರತ್ನವನ್ನು ಶ್ರೀರಾಮಚಂದ್ರರಿಗೆ ಅರ್ಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ರಕ್ಕಸರ ಬಂಧನದಿಂದ ನನ್ನನ್ನು ಪಾರು ಮಾಡಬೇಕೆಂತಲೇ ಹೇಳು ಇಲ್ಲವೇ ಅಗ್ನಿ ಪ್ರವೇಶ ಒಂದೇ ಸೀತೆಯ ಮುಂದಿನ ಗುರಿ ಎಂದು ನನ್ನ ಸ್ವಾಮಿ ಅಮ್ಮ ವೀರ ರಮಣಿಯಾದ ನೀನು ಈ ರೀತಿ ಮಾತನಾಡಬಾರದು ತಾಯಿ ಇರಲಿ ನಿಮ್ಮ ವಿಚಾರವಾಗಿ ಲಕ್ಷ್ಮಣ ಸ್ವಾಮಿಗೆ ನನ್ನೊಡೆಯನಾದ ಸುಗ್ರೀವರಾಜನಿಗೆ ಏನೆಂದು ತಿಳಿಸಲಿ ತಾಯಿ ಅವರೆಲ್ಲರಿಗೂ ನನ್ನ ಆಶೀರ್ವಾದವನ್ನು ತಿಳಿಸಿಸು ಧನ್ಯೋಸ್ಮಿ ಅಮ್ಮ ನನ್ನದೊಂದು ಕೋರಿಕೆ ಏನದು ಅಮ್ಮ ನಿಮ್ಮ ದರ್ಶನ ಭಾಗ್ಯ ಸಿಗುವ ತನಕ ನಾನು ಆಹಾರಾದಿಗಳನ್ನು ಮುಟ್ಟುವುದಿಲ್ಲವೆಂದು ಶ್ರೀರಾಮಚಂದ್ರನ ಪಾದದ ಮೇಲೆ ಹಾಣೆ ಮಾಡಿದ್ದೆನು ಈಗ ನಿಮ್ಮ ದರ್ಶನವಾದ ಮೇಲೆ ಬಹಳ ಬಾಯಾರಿಕೆ ಹಸುವು ಆಗುತ್ತಿರುವುದು ಅಮ್ಮ ಅಪ್ಪಣೆ ಆದರೆ ಈ ತೋಟದಲ್ಲಿರುವ ಹಣ್ಣುಗಳನ್ನು ತಿಂದು ನಂತರ ಹೋಗುತ್ತೇನೆ ತಾಯಿ ಶತಯೋಜನ ವಿಸ್ತೀರ್ಣವುಳ್ಳ ಸಾಗರವನ್ನು ಲಂಘಿಸಿ ನನ್ನ ಸ್ವಾಮಿಯ ಕ್ಷೇಮವನ್ನು ಹೇಳಿ ಮುದ್ರೆಂಗುರವನ್ನು ಅರ್ಪಿಸಿ ಮಹದುಪಕಾರವನ್ನು ಮಾಡಿದೆ ಕಂದ ಈ ಉಪಕಾರಕ್ಕೆ ಪ್ರತಿಯಾಗಿ ನಾನು ಏನು ತಾನೇ ಮಾಡಲು ಶಕ್ತಳು ಇಲ್ಲಿನ ರಕ್ಕಸರಾದರೂ ಬಹಳ ತೂರ್ತರು ಅವರ ಕಟ್ಟಿಗೆ ಕಾಣದಂತೆಯೇ ಕೆಳಗಡೆಯೇ ಬಿದ್ದಿರುವ ಫಲಗಳನ್ನು ಬಂಧಿಸು ಆಗಲಿ ತಾಯಿ ನೀವು ಸ್ವಲ್ಪ ಮರೆಯಾಗಿರಿ ನಾವು ತಿನ್ನುವುದನ್ನು ನೀವು ನೋಡಬಾರದು ನನ್ನನ್ನು ಆಶೀರ್ವದಿಸಿ ತಾಯಿ ಶ್ರೇಯೋ ವಾಂತು ಬಾಡೈ ವಾಯುನಂದೇ
ಲಾಗು ವಾಯುನಂದನ ಶ್ರೀರಾಮಾಂತು ಬಾಳೆ ವಾಯುನಂದನ ಪ್ರಿಯ ರಾಮ ಭಂಡ ಪ್ರಿಯದಾಗನಾಗೋ ಪ್ರಿಯ ರಾಮ ಭಂಡ ಪ್ರಿಯದಾಗನಾಗೋ ಪ್ರಿಯ ರಾಮ ಭಂಡ ಪ್ರಿಯದಾಗನಾಗೋ ಪ್ರಿಯ ರಾಮ ಭಂಡ ಪ್ರಿಯದಾಗನಾಗೋ ಚಿರಂಜೀವಿಯಾಗಿ ಚಿರಕಾಲ ಬಾಳೆ ಚಿರಂಜೀವಿಯಾಗಿ ಚಿರಕಾಲ ಬಾಳೆ ವಾಯುನಂದನ ಚಿರಕಾಲ ಬಾಳೆ ವಾಯುನಂದನ ಹೋಗುವ ಚಿರಂಜೀವಿಯಾಗಿ ಬಾಳು ಶಿವಮಸ್ತು ನಿನಗೆ ಮಂಗಳವಾಗಲಿ ಧನ್ಯೋಸ್ಮಿ ಧನ್ಯೋಸ್ಮಿ ತಾಯಿ. ಬಹಳ ಕಷ್ಟಪಟ್ಟು ನಾನು ಲಂಕಾನಗರವನ್ನು ಪ್ರವೇಶಿಸಿರುವೆನು. ಇಲ್ಲಿಗೆ ಬಂದು ಶತ್ರುವಿನ ಬಲಾಬಲವನ್ನು ತಿಳಿಯದೆ ಹೋದರೆ ಅದನ್ನು ತಿಳಿದು ಹೋಗುವುದೇ ಅತಿ ಮುಖ್ಯ. ಇರಲಿ, ಈ ಅಶೋಕವನವನ್ನು ಹಾಳು ಮಾಡುವೆನು. ಇಲ್ಲಿಗೆ ಆ ಕಿಂಕರರು ಬಂದು ನನ್ನನ್ನು ರಾವಣನ ಆ ಸ್ಥಾನಕ್ಕೆ ಕರೆದುಕೊಂಡು ಹೋಗುವರು. ಆಗ ನಾನು ಆ ದುರುಳನಾದ ದಶಕಂಠನಿಗೆ ಹಿತೋಕ್ತಿಯನ್ನು ಹೇಳಿ ಹೋಗುವೆನು. ಏ ಕೋರಗ, ಅಶೋಕನನ್ನು ಹಾಳು ಮಾಡಿ ಅಕ್ಷಯ್ ಕುಮಾರನ್ನು ಕೊಂದು ಹಾಕಿರೋ ನೀನು. ನಮ್ಮ ಇಂದ್ರ ಜೀವರಾಜ ರಾವಣನ ಜ್ಯೇಷ್ಠ ಪುತ್ರರಾಜ ಅವರನ್ನು ಕರೆದುಕೊಂಡು ಬರುವೆನು. ಎಲ್ಲಿ ಹೋಗೋಣ, ಇಲ್ಲೇ ಇರಬೇಕು. ಮಹಾಪ್ರಭು ಅಗ್ರಕ್ಷ ಅಕ್ಷಯ್ ಕುಮಾರನನ್ನು ಕೊಂದು ಅಶೋಕವನ್ನು ಹಾಳು ಮಾಡಿದ ಆ ನೀಚ ಕೊಡಗ ಇದೇನು? ಇವನೇ ಮಹಾಸ್ವಾಮಿ. ಈತನನ್ನು ಈಗಲೇ ಬಂಧಿಸಿ ಜನಕನ ಏನಿದು? ನಾನು ಬಿಡತಕ್ಕ ಬಾಣಗಳೆಲ್ಲ ತೃಣಪ್ರಾಯವಾಗಿ ಪರಿಗಣಿಸುತ್ತಿರುವುದಲ್ಲ. ಇರಲಿ, ಇದು ಬಹಳ ಪರಾಕ್ರಮಶಾಲಿ ಅಂತ ತೋರುತ್ತಿರುವುದು. ಈತನನ್ನು ಬ್ರಹ್ಮಾಸ್ತ್ರದಿಂದಲೇ ಬಂಧಿಸುವನು. ಓಂ ಬ್ರಹ್ಮದೇವಾಯ. ಗುರುಗಳು ಜನಕನ ಆಸ್ಥಾನಕ್ಕೆ ಕರೆದುಕೊಂಡು ಬಾ. ಮಹಾಪ್ರಭು ಆಸ್ಥಾನಕ್ಕೆ ಕರ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಅಧಿಕ ಪ್ರಸಂಗಿ, ಹೇಳಿದಷ್ಟು ಮಾಡು. ಅವರು ಆಸ್ಥಾನಕ್ಕೆ ಕರೆದುಕೊಂಡು ಹೋಗಬೇಕು. ಅಲುಗಾಡಿಸಲು ಆಗುವುದಿಲ್ಲ. ಏನು ಮಾಡುವುದು? ಆ ಸಿಹಿಯಾದ ನಾಮವನ್ನು ಹೇಳಿದರೆ ಬರಬಹುದೇನು? ರಾಮ 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 ಸೀತ, ರಾಮ 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 ಸೀತ, ರಾಮ 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 ಸೀತ, ರಾಮ ರಾಮ. ರಾವಣ ದೈತ್ಯೇಂದ್ರ ಕಂಠೀರವ, ಜೈ ಭರತ್, ಜೈ ಭರತ್, ಜೈ ಭರತ್. ಶೂಲಿಯ ಪಾಲದಿ ಪುಟ್ಟಿದ ಕ್ರೋಧಾಗ್ನಿಯಂಧದಿ ಸಮಸ್ತ ಭುವನಂಗಳಂ ದಯಿಸುವವೋ ಎನ್ನಯ ಕ್ರೋಧ ಜ್ವಾಲೆ ವಿಜೃಂಭಿಸುತ್ತಲಿ ಜಗವಂ ದಯಿಸುವವೋ ಜಗದೀ ಸಿಗುವೆ ಕ್ಷಣದೊಳೀಗ ದೂರದಲ್ಲಿ ಕಡಿವೆ ಪರಶಿವನ ದಯದಿ ಸಿಗುವೆ 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 ಕ್ಷಣದೊಳೀಗ ದೂರದಲ್ಲಿ ಕಡಿವೆ ಪರಶಿವನ ದಯದಿ ಸಿಗುವೆ ಸಿಗುವೆ ಪರಮ ಪುರುಷ ಪರಮೇಶ್ವರ ಕರುಣದಿ ಹಸ್ತ ಪರಮ
ಪರಮೇಶ್ವರ ಕರುಣ ಪರಾಕ್ರಮದಿ ಜಗವೆಲ್ಲದೆ ಪರಾಕ್ರಮದಿ ಜಗವೆಲ್ಲದೆ ಅಮರೆ ಎನಗೆ ಜಗದಲ್ಲಿ ಸಮರ ಎನಗೆ ಜಗದಲ್ಲಿ ಸುರನಿಕರ ಕಡಿದಿಡುವೆ ರಣಬಲ ಸಿಗುವೆ ಕ್ಷಣದೊಳೀಗ ದೂರದಲ್ಲಿ ಕಡಿವೆ ಪರಶಿವನ ದಯದಿ ಸಿಗುವೆ ಸಿಗುವೆ. ಈ ರಾವಣನ ಆಸ್ಥಾನದಲ್ಲಿ ಒಂದು ಕಾಡು ಕಪಿಯನ್ನು ಹಿಡಿತರಲು ಯಾರಿಂದಲೂ ಸಾಧ್ಯವಿಲ್ಲವೇ? ಸಾಧ್ಯವಿಲ್ಲಬೇಕೆ ಮಹಾರಾಜರೇ? ಮಹಾಪ್ರಭುಗೆ ಜಯವಾಗಲಿ. ಮಹಾಪ್ರಭು ಅಶೋಕನನ್ನು ಹಾಳು ಮಾಡಿ ಅಕ್ಷಯ್ ಕುಮಾರನ್ನು ಕೊಂದು ಹಾಕಿದ ಕೋಡಗನನ್ನು ಇಂದ್ರಜಿತ್ ಯುವರಾಜನು ಬ್ರಹ್ಮಾಸ್ತ್ರದಿಂದ ಬಂಧಿಸಿ ಕಳಿಸಿರುವರು. ಏನು? ಒಂದು ಕಾಡು ಕಪಿಯನ್ನು ಹಿಡಿಯಲು ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಬೇಕಾಯಿತೆ? ಪ್ರಹಸ್ತ ಅವರನ್ನು ಜಾಗ್ರತೆಯಾಗಿ ಕರೆದುಕೊಂಡು ಬನ್ನಿ. ಅಗರಾಕ್ಷ, ಆ ಕೋಡಗವನ್ನು ಆಸ್ಥಾನಕ್ಕೆ ಬರಮಾಡು. ಆಗಬಹುದು. ಪ್ರಹಸ್ತ, ಮಹಾಪ್ರಭು ಆರಂಭದನ್ನು ವಿಚಾರಿಸು. ಎಲ್ಲವೋ ಕೋಡಗ, ನೀನು ಯಾರು? ಈ ರೀತಿ ಲಂಕಾಪಟ್ಟಣಕ್ಕೆ ಆಗಮಿಸಲು ಕಾರಣವೇನು? ಅದು ಅಲ್ಲದೆ ಅಕ್ಷಯಾದಿ ರಾಕ್ಷಸರನ್ನು ಕೊಂದು ಅಶೋಕವನ್ನು ಹಾಳು ಮಾಡಿದ ಕಾರಣವೇನೆಂಬುದನ್ನು ತಿಳಿಸು. ನೀನು ಯಾವ ಕಾರ್ಯಕ್ಕಾಗಿ ಬಂದಿರುವೆ? ಬೇಗನೆ ತಿಳಿಸು. ಮೊದಲು ನೀನ್ಯಾರೆಂಬುದನ್ನು ನಾನು ಸ್ವರ್ಣಲಂಕಾಧೀಶ್ವರ ರಾವಣ ಸಾರ್ವಭೌಮನ ಸಚಿವ ಶ್ರೇಷ್ಠನಾದ ಪ್ರಹಸ್ತನು. ಈ ಬ್ರಹ್ಮಾಸ್ತ್ರದ ಅವಧಿಯು ಮುಗಿಯಿತು. ಜೈ ಜೈ ರಘುವೀರ ಸಮರ್ಥ. ಈ ನಾರಿಚೋರನು ಉನ್ನತ ಆಸ್ಥಾನವನ್ನು ನಿರ್ಮಿಸಿಕೊಂಡು ರಾಮದೂತನಾದ ನನ್ನನ್ನು ವಿಚಾರಿಸುತ್ತಿರುವನೇ? ಇರಲಿ, ಛೇ ಛೇ, ನಾನು ಈತನಿಗೆ ಉತ್ತರಿಸುವುದು ಅವಮಾನವಲ್ಲದಿದ್ದರೂ ನನ್ನ ಲಾಂಗೂಲಕ್ಕೆ ಅವಮಾನ. ಇರಲಿ, ನನ್ನ ಲಾಂಗೂಲದಿಂದ ಉನ್ನತ ಸ್ಥಾನವನ್ನು ಮಾಡಿಕೊಂಡು ನಂತರ ಆ ನಾರಿಚೋರನಿಗೆ ಉತ್ತರವನ್ನು ಕೊಡುವೆ. ಜೈ ಜೈ ರಘುವೀರ ಸಮರ್ಥ. ಪ್ರಹಸ್ತ, ಏನೇ ಸೋಜಿಗ? ಸಚಿವ ಏಂ ಸೋಜಿಗ? ಸಚಿವ ಏಂ ಸೋಜಿಗ? ರಚಿಸಿ ಸಿ ಕೋಡಗ ಸಚಿವ ಏಂ ಸೋಜಿಗ? ಅಕ್ಷಕುಮಾರನು ದಕ್ಷನು ಸಮರದಿ ಅಕ್ಷಕುಮಾರನು ದಕ್ಷನು ಸಮರದಿ ಈಕ್ಷಿಸಿ ಉರುಳಿಸಿದನು ಆ ಕ್ಷಣದಲ್ಲಿ. ಈಕ್ಷಿಸಿ ಉರುಳಿಸಿದನು ಆ ಕ್ಷಣದಲ್ಲಿ. ಸಚಿವ ಏಂ ಸೋಜಿಗ? ರಚಿಸಿ ಸಿ ಕೋಡಗ ಸಚಿವ ಏಂ ಸೋಜಿಗ? ಕಾಡು ಕಪಿಯಿದು ನೋಡಲೇನ ಆಶ್ಚರ್ಯ. ಕಾಡು ಕಪಿಯಿದು ನೋಡಲೇನ ಆಶ್ಚರ್ಯ. ಓಡಗನಂತೆ ಓಡಾಡುತ್ತಿರುವುದು. ಕೋಡಗನಂತೆ ಓಡಾಡುತ್ತಿರುವುದು. ಸಚಿವ ಏಂ ಸೋಜಿಗ? ರಚಿಸಿ ಸಿ ಕೋಡಗ ಸಚಿವ ಏಂ ಸೋಜಿಗ? ಹಸ್ತ, ಮಹಾಪ್ರಭು, ನಾನು ಹಿಂದೆ ಕೈಲಾಸಕ್ಕೆ ಹೋಗಿದ್ದಾಗ ನಂದೀಶ್ವರನಿಗೆ ಅಪಮಾನ ಮಾಡಿದ್ದೆವು. ಅವನೇನಾದರೂ ಈ ರೂಪಿನಿಂದ ಬಂದು ಇಷ್ಟೆಲ್ಲ ಅನರ್ಥ ಕಾರ್ಯಗಳನ್ನು ಮಾಡಿರಬಹುದೇ? ಇದ್ದರೂ ಇರಬಹುದು ಮಹಾಪ್ರಭು. ಎಲ್ಲವೋ ಕಪಿಯೇ, ನೀನು ಯಾರು? ಅಪ್ಪಣೆ ಇಲ್ಲದೆ ಲಂಕಾಪಟ್ಟಣವನ್ನು ಪ್ರವೇಶಿಸಿ ಅಕ್ಷಯಾದಿ ಪ್ರಮುಖರನ್ನು ಕೊಲ್ಲಲು ಕಾರಣವೇನು? ತಕ್ಷಣವೇ ತಿಳಿಸಿದ್ದರೆ ನಿನಕ್ಕೆ ಶಿರಶ್ಛೇದನಕ್ಕೆ ಆಜ್ಞೆ ಮಾಡಬೇಕಾಗುವುದು. ಅದು ನಿನ್ನಿಂದ ಸಾಧ್ಯವಿಲ್ಲ.
ನಾನು ರಾಜದೂತನಾಗಿ ಬಂದಿರುವೆನು. ಭಲೆ ಭಲೆ, ನಿನ್ನನ್ನು ರಾಜದೂತನಾಗಿ ಕಳಿಸಿದ ಆ ರಾಜಶ್ರೇಷ್ಠನಾರು ಕಿಷ್ಕಿಂಧಾಧಿಪತಿಯಾದ ಸುಗ್ರೀವ ರಾಜೇಂದ್ರ. ಅವನನ್ನು ಕಡೆಗಣಿಸಬೇಡ. ಆತನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನಾ ಸಂದೇಶ? ಜಗನ್ಮಾತೆಯಾದ ಸೀತಾದೇವಿಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ನೀನು ಶರಣಾಗತಿಯಾಗಬೇಕೆಂದು. ಕಪಿಯಾಗಿ ಹುಟ್ಟಿ ಕಪಿಗಳಿಗೆ ಒಡೆಯನಾದೆ ಕಪಿಗೆ ಉಚಿತವಾದ ಸಲಹೆಯನ್ನೇ ನೀಡಿದ್ದಾನೆ ಆ ನಿನ್ನ ಕಪಿರಾಜ. ಅದರಂತೆ ನಡೆಯದೆ ಹೋದರೆ ಏನಾಗುವುದು ಕಪಿ? ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರಿಯಲ್ಲಿ ರಾಕಾರವನ್ನು ತೆಗೆದುಕೊಂಡು ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿಯಲ್ಲಿ ಮಾಕಾರವನ್ನು ತೆಗೆದುಕೊಂಡರೆ ಏನಾಗುವುದು ತಿಳಿದಿದೆಯೇ? ಏನಾಗುವುದು? ರಾಮ 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 ಎಂದಾಗುವುದು. ಅಂಡಾಂಡ ಪಿಂಡಾಂಡ ಬ್ರಹ್ಮಾಂಡಗಳಿಗೆ ಒಡೆಯನಾದ ಮಾನವಾತಾರಿ ಶ್ರೀರಾಮ ಚಂದ್ರನು ದೂತನು ನಾನಾದರೂ ಅನೇಕ ರಾವಣರನ್ನು ನೋಡಿ ಕೇಳಿದ್ದೇನೆ. ಅದರಲ್ಲಿ ನೀನು ಯಾವ ರಾವಣನು? ನೀನೆಲ್ಲವೋ ಮರ್ಕಟವೇ, ನೀನು ಯಾವ ಯಾವ ರಾವಣವನ್ನು ನೋಡಿರುವೆ ಹೇಳು ಮೊದಲು. ಹೇಳುವೆನು ಕೇಳು. ಕೈಲಾಸವನೆತ್ತಿ ತೋಳ್ಗಳು ಸಿಲುಕಿರೆ ರಾವಣ, ಕೈಲಾಸವನೆತ್ತಿ ತೋಳ್ಗಳು ಸಿಲುಕಿರೆ ಗೋಳಾಡುತ್ತಲಿದ್ದ ದೂರ್ತದ ಮನು, ಗೋಳಾಡುತ್ತಲಿದ್ದ ದೂತಾದ ಮನು, ನೀನೇನೋ ಕಳ್ಳ ರಾವಣನೆಂಬುವನು, ನೀನೇನೋ ಕಳ್ಳ. ಕೈಲಾಸ ಪರ್ವತವನ್ನು ಎತ್ತಲು ಹೋಗಿ ಎತ್ತಲಾರದೆ ಅಡಿಯಲ್ಲಿ ಕೈ ಸಿಲುಕಿಕೊಂಡು ಶಂಕರ ಮಹಾದೇವ ಎಂದು ಗೋಳಾಡುತ್ತಲಿದ್ದ ರಾವಣನೋರ್ವ ನೀನೇನೋ? ಎಲ್ಲವೋ ಮರ್ಕಟ, ಕೈಲಾಸ ಪರ್ವತವನ್ನು ಅತಿ ಸಾಹಸದಿಂದ ಎತ್ತಿ ಚೆಂಡಾಡಿದ ಆ ರಾವಣೇಶ್ವರನು ನಾನೇ. ಮುಂದೆ ಬಗಳು. ಕಾರ್ತಿವೀರನ ಸೆರೆ ಕಾರ್ತಿಯೋ ಸಿಲುಕಿರೆ, ಕಾರ್ತಿವೀರನ ಸೆರೆ ಕಾರ್ತಿಯೋ ಸಿಲುಕಿದೆ, ದೂತದನು ಜನು ನೀನೇನೋ ಕಳ, ದೂತದನು ಜನು ನೀನೇನೋ ಕಳ, ನೀನೇನೋ ಕಳ ರಾವಣನೆಂಬುವನು, ನೀನೇನೋ ಕಳ. ಮಹಾಪರಾಕ್ರಮಿಯಾದ ಕಾರ್ತಿವೀರಾರ್ಜುನನನ್ನು ಗೆಲ್ಲಲು ಹೋಗಿ ಗೆಲ್ಲಲಾರದೆ ಅವನಿಂದ ಚಿನ್ನದ ಬಳೆಗಳನ್ನು ತೊಡಿಸಿಕೊಂಡು 12,000 ವರ್ಷಗಳ ಕಾಲ ಕಾರಾಗೃಹದಲ್ಲಿದ್ದ ರಾವಣ ನೀನೇನೋ? ಎಲ್ಲವೋ ಕೋಡಗ, ನೀನು ಹೇಳಿದಂತೆ ನಾನು ಕಾರ್ತಿವೀರ್ಯಾರ್ಜುನನ ಸೆರೆಮನೆಯಲ್ಲಿಲ್ಲ, ಅರಮನೆಯಲ್ಲಿದ್ದೆ. ಮುಂದೆ ಬಗಳು. ಮೃದುವೆಂದು ಹರದಿಯೋಳ್ ಮುಳುಗಿಸಿ ವಾಲಿಯೋ ರಾಸ್ತ, ಮುಳುವೆಂದು ಶರದಿಯೋಳ್ ಮುಳುಗಿಸಿ ವಾಲಿಯೋ, ಅಂಗದನ ತೊಟ್ಟಿಲಲ್ಲಿ ಒದೆಗಳ ತಿಂದವ ರಾವಣೇಶ್ವರ, ಅಂಗದನ ತೊಟ್ಟಿಲಲ್ಲಿ ಒದೆಗಳ ತಿಂದವ, ನೀನೇನೋ ಕಳ್ಳ ರಾವಣನೆಂಬುವನು, ನೀನೇನೋ ಕಳ್ಳ. ನನ್ನ ವಂಶಜನಾದ ವಾಲಿಯು ಸೂರ್ಯದೇವನಿಗೆ ಆರ್ಘ್ಯವನ್ನು ಕೊಡುವಾಗ ನೀನು ಆತನನ್ನು ಕೆಣಕಲು ಹೋಗಿ ಆತನು 10 ತಲೆಯ ಹುಳುವೆಂದು ಭಾವಿಸಿ ನಿನ್ನನ್ನು ಸಪ್ತ ಸಮುದ್ರದಲ್ಲಿ ಅಜ್ಜಿ 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 ತನ್ನ ಮಗನಾದ ಅಂಗದನ ತೊಟ್ಟಿಲಿಗೆ ಕಟ್ಟಿರಲು ಆ ಬಾಲಕನ ಪ್ರವಾಹಗಳನ್ನು ತಡೆಯಲಾರದೆ ಶಂಕರ ಮಹಾದೇವ
ಎಂದು ಗೋಳಾಡುತ್ತಲಿದ್ದ ಓರ್ವ ರಾವಣ, ಆತನು ನೀನೇನೋ? ಎಲ್ಲವೋ ಕಾಡು ಕಪಿಯೇ, ಆ ಕಬರ್ದಿನೆಯನ್ನು ಒಲಿಸಿಕೊಳ್ಳಲು ಒಂದೇ ದಿನದಲ್ಲಿ 7 ಸಮುದ್ರಗಳಲ್ಲಿ ಸ್ನಾನ ಮಾಡಿ ನನ್ನ ಆರಾಧ್ಯ ದೈವವಾದ ಪರಮೇಶ್ವರನಿಗೆ ಅರ್ಘ್ಯವನ್ನು ಕೊಡಬೇಕೆಂದ ಉದ್ದೇಶದಿಂದ ಕೆಣಕಿದನೇ ಹೊರತು ಮತ್ತೇನು ಅಲ್ಲ. ಮುಂದೆ ಮಗಳು. ಮೃಡನದನುವನಂದು ಪಿಡಿದು ಬಾಕಿಬೇನೆಂದು, ಮೃಡನದನುವನಂದು ಪಿಡಿದು ಬಾಗಿಬೇನೆಂದು ಅಡಿಯಳು ಸಿಲುಕಿ ಗೋಳಾಡುತ್ತಲಿದ್ದ, ಅಡಿಯಳು ಸಿಲುಕಿ ಗೋಳಾಡುತ್ತಲಿದ್ದ ನೀನೇನೋ ಕಳ್ಳ ರಾವಣನೆಂಬುವನು, ನೀನೇನೋ ಕಳ್ಳ. ಸ್ವಯಂವರ ಸಭೆಯಲ್ಲಿ ಹರಧನುವನ್ನು ಎತ್ತಲಾರದೆ ಕೈಗಳು ತಗಲಿಕೊಂಡು, ಶಂಕರ, ಮಹಾದೇವ ಎಂದು ಗೋಳಾಡುತ್ತಲಿದ್ದ ಧೂರ್ತಾದಮ ನೀನೇನೋ? ಎಲ್ಲವೋ ಕೋಡಗ, ಶಿವಧನಸ್ಸೆಂಬ ಮಾತ್ರಕ್ಕೆ ನಮಸ್ಕರಿಸುವ ಸಮಯದಲ್ಲಿ ಮುಗ್ಗರಿಸಿದ ಮಾತ್ರಕ್ಕೆ ನನ್ನನ್ನು ಏಡಿ ಎಂದು ಭಾವಿಸಬೇಡ. ಮುಂದೆ ಮಗಳು. ಶ್ರೀ ರಘುರಾಮನ ನಾರಿಯ ಚೋರನೆ, ಶ್ರೀ ರಘುರಾಮನ ನಾರಿಯ ಚೋರನೆ, ಆರ್ಯಯ ತಂದಿಹ ದೂತರಮನು, ಆರ್ಯಯ ತಂದಿಹ ದೂತದನು ಜನು, ನೀನೇನೋ ಕಳ ರಾವಣನೆಂಬುವನು, ನೀನೇನೋ ಕಳ. ಜನಸ್ಥಾನದಲ್ಲಿ ಶ್ರೀರಾಮಚಂದ್ರ ಲಕ್ಷ್ಮಣ ಸ್ವಾಮಿಯು ಇಲ್ಲದಿರುವಾಗ, ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಎಂದು ಬೇಡುತ್ತಾ ಹೋಗಿ ಜಗನ್ಮಾತೆಯಾದ ಸೀತಾದೇವಿಯನ್ನು ಅಪಹರಿಸಿ ತಂದ ನಾರಿಚೋರ ನೀನೇನು? ಹಾಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸು, ನಿನ್ನೊಡನೆ ಕೆಲವು ವಿಚಾರವನ್ನು ತಿಳಿಸಿ ಹೋಗುವೆನು. ಎಲ್ಲವೋ ಕೋಡಗ, ನಾನು ನೀನು ಹೇಳಿದಂತೆ ಅಪಹರಿಸಿ ತರಲಿಲ್ಲ. ನಾನು ಕರೆದುಕೊಂಡು ಬರುವಾಗ ವನದೇವತೆಗಳಿರಲಿಲ್ಲವೇ? ಮೇಲಾಗಿ ಭೂತಾಯಿ ಇರಲಿಲ್ಲವೇ? ಅವರೆಲ್ಲರ ಸಾಕ್ಷಿಯಾಗಿಯೇ ಕರೆತಂದಿರುವೆನು. ಆ ಕರೆತಂದ ರಾವಣೇಶ್ವರ ನಾನೇ. ಮುಂದೆ ಮಗಳು. ನೀನು ಜಗನ್ಮಾತೆಯಾದ ಸೀತಾದೇವಿಯನ್ನು ಅಪಹರಿಸಿ ತಂದಿದ್ದು ಹೇಗಾಯಿತೆಂದರೆ, ನಿನ್ನ ವಂಶವನ್ನೇ ಸುಡುವ ಬೆಂಕಿಯನ್ನು ನಿನ್ನ ಮಡಲಿಗೆ ಕಟ್ಟಿಕೊಂಡಂತಾಯಿತು. ಈಗಲೂ ಕಾಲ ಮಿಂಚಿಲ್ಲ. ಜಗನ್ಮಾತೆಯಾದ ಸೀತಾದೇವಿಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಸುಖವಾಗಿ ಬಾಳು. ನಿನ್ನ ವಂಶವೇ ಪಾವನವಾಗುವುದು. ಎಲ್ಲವೋ ಮರ್ಕಟ, ವೃಕ್ಷ ವಾಹನ ಯಕ್ಷ ಕಿನ್ನರ ಪಕ್ಷಿ ಭುಜಕರು ಲಕ್ಷ ಬಿದುರೆ. ಎಲ್ಲವೋ ಕೋಡಗ, ವೃಕ್ಷ ವಾಹನ ಯಕ್ಷ ಕಿನ್ನರ ಪಕ್ಷಿ ಭುಜಕರು ಲಕ್ಷ ಬಿದುರೆ. ದಕ್ಷತನದಲ್ಲಿ ವೀರ ನೆನೆಸಿಹ, ದಕ್ಷತನದಲ್ಲಿ ವೀರ ನೆನೆಸಿದ ರಾವಣೇಶ್ವರನು ನಾನಾರು ನೀ ಬಲ್ಲೆಯೋ ವೀರಾದಿ ವೀರ, ನಾನಾರು ನೀ ಬಲ್ಲೆಯೋ. ನಾನಾರು ನೀ ಬಲ್ಲೆಯೋ. ಹೀಗಿರುವಲ್ಲಿ ನನ್ನನ್ನು ಸಾಮಾನ್ಯನೆಂದು ಭಾವಿಸಿ ಈ ರೀತಿ ಹೊಗಳುತ್ತಿರುವೆಯೋ? ಕಾಡಿನಲ್ಲಿ ಅಲಿಯುವ ಆ ಬಡರಾಮನಿಗೆ ಸೀತೆಯನ್ನು ಒಪ್ಪಿಸುವುದು ಎಂದಿಗೂ ಸಾಧ್ಯವಿಲ್ಲ. ಹೌದು, ನೀನೇನು ಸಾಮಾನ್ಯನಲ್ಲ. ಪೌಲಶ್ಯ ಬ್ರಹ್ಮನ ಮೊಮ್ಮಗನು, ವಿಶ್ವವಸುವಿನ ಮಗನು, ಕೈಕಸಾದೇವಿಯ ಸುಪುತ್ರನು, ಮೇಲಾಗಿ ಮಹಾಬ್ರಾಹ್ಮಣನು, ಶಿವಪುರಂಧರನು, ಶಿವ ಪೂಜಾ ದುರಂಧರನು, ಚಂದ್ರಮೌಳಿಯೇ ನೀನು ಕೇಳಿದ ವರವನ್ನು ದಯಪಾಲಿಸುವನು.
ನನ್ನ ತಂದೆಯಾದ ವಾಯುದೇವನೇ ನಿನ್ನ ಮನೆಯ ಪರಿಚಾರಕನು, ಬ್ರಹ್ಮದೇವನೇ ನಿನ್ನ ಮನೆಯ ಪಂಚಾಂಗವನ್ನು ಓದುವವನು, ಮೇಲಾಗಿ ನವಗ್ರಹಗಳೇ ನಿನ್ನ ಸಿಂಹಾಸನದ ಮೆಟ್ಟಿಲನ್ನಾಗಿ ಮಾಡಿಕೊಂಡಿರುವೆ. ಛೀ, ನಾರಿಚೋರ ನಾರಿಚೋರ, ನಿನ್ನನ್ನೂ ಹೊಗಳುತ್ತಿರುವೆನಲ್ಲ. ನಾರಿಚೋರ ಎಂಬ ಅವ್ಯಾಖ್ಯೆ ಒಂದಿಲ್ಲದಿದ್ದರೆ ನಿನ್ನನ್ನು ತ್ರಿಮೂರ್ತಿಗಳಲ್ಲಿ ಒಬ್ಬನೆನ್ನಬಹುದಾಗಿತ್ತು. ಈಗಲೂ ಕಾಲ ಮಿಂಚಿಲ್ಲ. ಸೀತಾಮಾತೆಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಶರಣಾಗತನಾಗು. ಅದೆಂದಿಗೂ ಸಾಧ್ಯವಿಲ್ಲ. ನಿಜ ನಿಜ, ಮಾನವತಾರಿ ಶ್ರೀರಾಮಚಂದ್ರನ ಪಾದಗಳಿಗೆ ನಮಸ್ಕರಿಸಲು ನಿನಗೆ ನಾಚಿಕೆಯಾದರೆ ಜಗನ್ಮಾತೆಗೆ ಮಂಗಳ ಸ್ನಾನವನ್ನು ಮಾಡಿಸಿ ಶ್ರೀರಾಮಚಂದ್ರನ ಪಕ್ಕದಲ್ಲಿರಿಸಿ, ನಾರಿಚೋರ, ನನ್ನದು ಸರ್ವದ ಅಪರಾಧವಾಯಿತೆಂದು ನನ್ನ ಕಾಲಿಗೆ ಬಿದ್ದು ಬಿಡು. ನಿನ್ನನ್ನು ನಾನೇ ಕ್ಷಮಿಸಿ ಬಿಡುತ್ತೇನೆ. ಕೆಲವೋ ಮರ್ಕಟ ಮುಕ್ಕಣ್ಣ ಮುರಹರಗಳಂ ಲೆಕ್ಕಿಪೆನಲ್ಲ ಈ ಅವರ ದಶೋಸನನು ಕೈಗೆ ಸಿಕ್ಕ ಸೀತೆಯನ್ನು ಬಿಡುವನೇ ನಿನ್ನಯ ಪಲ್ಗಳ ಮುಡಿವೆ ಖಗ್ಗುಲತೆಯ ಮೂಡ ಪ್ರಸ್ತ ಈತರ ಹರಟೆಯು ಅತ್ಯಾಯಿತು. ಈತನಿಗೆ ಶಿರಚ್ಛೇದನ ಮಾಡಿಬಿಡು. ಪ್ರಭು ರಾವಣೇಶ್ವರ ಆಲಿಸಬಾರದೆನು ಸೋದರ, ಆಲಿಸಬಾರದೆನು ಸರಿ ನುಡಿಗಳ, ಆಲಿಸಬಾರದೆನು ಸೋದರ. ಶ್ರೀರಾಮದೂತನ ಮಾರುತ ಸಂಜಾತನ ಶ್ರೀರಾಮದೂತನ ಮಾರುತ ಸಂಜಾತನ ಮಾತಿಗೆ ಮಣಿದು ಶಾಂತಿಯ ಪಡೆದೆ. ಮಾತಿಗೆ ಮಣಿದು ಶಾಂತಿಯ ಪಡೆದೆ. ಆಲಿಸಬಾರದೆನು ಸೋದರ, ಆಲಿಸಬಾರದೆನು ಸೋದರ. ಸೋದರ ಅಗ್ರಜ ರಾವಣೇಶ್ವರ, ಶಾಂತನಾಗು. ದೂತವದೆಯು ಮಹಾಪಾಪ. ಶ್ರೀರಾಮಚಂದ್ರನನ್ನು ಯಾರೆಂದು ತಿಳಿದೆ? ಶ್ರೀರಾಮಚಂದ್ರನು ವಿಷ್ಣುವಿನ ಮಹಾವತಾರ, ಮಹಾಲಕ್ಷ್ಮಿಯೇ ಸೀತಾಮಾತೆಯಾಗಿ ಎನಿಸಿರುವಳು. ಸೀತಾಮಾತೆಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ನೀನು ಸುಖದಿಂದ ಬಾಳು. ಪ್ರಸ್ತ ಮಹಾಪ್ರಭು, ಈತನ ಸಭೆಯಿಂದ ಆಚೆಗೆ ತಳ್ಳಿಬಿಡು. ದೈತ್ಯೇಂದ್ರನ ಆಜ್ಞೆ ಆಗಿರುವುದು, ಸಭೆಯನ್ನು ಬಿಟ್ಟು ಹೊರಡಿ. ಛೇ, ಈ ಪಾಪಿಗಳ ಮಧ್ಯೆ ಮಾತನಾಡೋಕ್ಕಿಂತ ಶ್ರೀರಾಮನಲ್ಲಿ ಹೋಗಿ ಶರಣಾಗತನಾಗುವೆನು. ಎಲ್ಲಿಯಾದರೂ ಹಾಳಾಗಿ ಹೋಗಿರಿ. ಪ್ರಸ್ತ ಮಹಾಪ್ರಭು, ಈ ಕಾಡು ಕಪಿಗೆ ಯಾವ ಶಿಕ್ಷೆ ಬೇಕು? ಪ್ರಭು, ಕಪಿಗಳಿಗೆಲ್ಲ ಲಾಂಗೂಲವೇ ಪ್ರಧಾನ. ಆ ಲಾಂಗೂಲಕ್ಕೆ ತೈಲದಿಂದ ಹಚ್ಚಿದ ಬಟ್ಟೆಯನ್ನು ಸುತ್ತಿ ಬೆಂಕಿಯನ್ನು ಹಚ್ಚಿಬಿಡೋಣ. ಇದಕ್ಕೆ ಅದೇ ತಕ್ಕನಾದ ಶಿಕ್ಷೆ. ಬಲ ಪ್ರಸ್ತ, ಹಾಗೇ ಮಾಡು. ಇದನ್ನು ಎಳೆದೊಯ್ಯಿರಿ. ಭಲೆ ಭಲೆ ರಾವಣೇಶ್ವರ, ಅಂದು ನಾನು ನಿಶರಾತ್ರಿಯಲ್ಲಿ ಲಂಕಾ ನಗರವನ್ನು ಪ್ರವೇಶಿಸಿದನು. ಈಗ ನೀವು ಹಚ್ಚುವ ಬೆಂಕಿಯಿಂದ ಈ ಲಂಕಾ ನಗರವನ್ನು ಮನಗಂಡು ಹೋಗುವೆನು. ರಾಮ ನಾನು ಸಹಾಯ ಮಾಡಿದ್ರೆ ನನ್ನ ಮನೆಗೆ ಬೆಂಕಿ ಹಚ್ಚಬೇಕು. ರಾಮ 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 ಸೀತಾ ರಾಮ 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 ಸೀತಾ ರಾಮ ರಾಮ ರಾಮ.
ಸೀತಾನ್ವೇಷಣ ಕಾಲದಲ್ಲಿ ಹೋದ ಮಾರುತಿಯು ಇನ್ನೂ ಹಿಂದಿರುಗಲೇ ಇಲ್ಲವಲ್ಲ. ಜೈ ಜೈ ರಘುವೀರ ಸಮರ್ಥ. ಮಾರುತಿ, ಹೋದ ಕಾರ್ಯವೇನಾಯಿತು? ಸ್ವಾಮಿ, ಅಭಿಜ್ಞಾ ವಸ್ತುವನ್ನು ತಂದಿರುವೆನು, ಸ್ವೀಕರಿಸಿ ತಂದೆ. ಮಾರುತಿ, ನನಗೋಸ್ಕರವಾಗಿ ಶತಯೋಜನೆ ವಿಸ್ತೀರ್ಣವುಳ್ಳ ಸಮುದ್ರವನ್ನು ದಾಟಿ ಸೀತಾಮಾತೆಯ ಕುಶಲ ವಾರ್ತೆಯನ್ನು ತಂದಿರುವ ನಿನಗೆ ನಾನೇನು ಪ್ರತ್ಯುಪಕಾರವನ್ನು ನೀಡಲಿ? ದೇವದೇವ, ನಿನ್ನ ಅನುಗ್ರಹ ಆಶೀರ್ವಾದ ಹೊಂದಿದರೆ ಸಾಕು. ಸರ್ವದಾ ನಿನ್ನ ಪಾದ ಸೇವಕನನ್ನಾಗಿ ಮಾಡಿಕೊಳ್ಳಬೇಕೆಂದು ಬೇಡಿಕೊಳ್ಳುವೆನು ಸ್ವಾಮಿ. ಹನುಮ ಕೇಳಲು ನಿನ್ನ ಪೋಲ್ವ ಭಕ್ತರು ವನಜಪವಾಂಡದೊಳಿಂದ ಅರಸಿ ನೋಡಲು ಹನುಮ. ಹನುಮ ಕೇಳಲು ನಿನ್ನ ಪೋಲ್ವ ಭಕ್ತರು ವನಜಪವಾಂಡದೊಳಿಂದ ಅರಸಿ ನೋಡಲು ಹನುಮ. ವಿನಯದಿಂದ ಶರತತ್ವ ಪಾಲನೆ ನಾವು ನಾಲ್ವರು ಪುತ್ರರಿಹೇವೋ. ಇಂದಿನಾರಭ್ಯದಿ ನೀನು ಐದನೆಯ ಪುತ್ರನೆಂದು ಭಾವಿಸುವ ಮನದಿ ದಾಸ ನೀನಲ್ಲವೋ, ದಾಸ ನೀನಲ್ಲವೋ ಎನ್ನನುಜ ನೀನು ದಾಸಿ ಪಟ್ಟೆಯೋ ಕಂದ. ಇತ್ತ ಬಾನಿನಗೆ ಲೇಟಾದ ಬ್ರಹ್ಮ ಪದವಿಯ ಕೊಡುವೆ ಹನುಮ. ಹನುಮ ಹನುಮ ಧನ್ಯೋಸ್ಮಿ, ಧನ್ಯೋಸ್ಮಿ. ಮಾರುತಿ, ಮಾತೆಯವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿರುವೆಯಾ? ಹೌದು, ಅಂದು ಪಂಚವಟಿಯಲ್ಲಿ ನಾನಾಡಿದ ದುರ್ವಾಕ್ಯಗಳು ಇಂದಿನ ಸ್ಥಿತಿಗೆ ಕಾರಣವಾಯಿತಲ್ಲ ಎಂದು ಕಣ್ಣೀರಿಟ್ಟರು. ಪ್ರಭು, ರಾವಣನ ಅನುಜನಾದ ವಿಭೀಷಣನು ಇತ್ತಲೇ ಬರುತ್ತದೆ.
ತಂದೆ ಶ್ರೀರಾಮನೇ ಶರಣಾಗತ ಪಾಲನ ತಂದೆ ಶ್ರೀರಾಮನೇ ಶರಣಾಗತ ಪಾಲನ ಮಮತಾಗಣ ಕರುಣಾಗಣ ಮಮತಾಗಣ ಕರುಣಾಗಣ ಕಾಪಾಡು ಕಾಪಾಡು ನಿನ್ನ ಭಕ್ತನ ಕಾಪಾಡು ಕಾಪಾಡು ನಿನ್ನ ಭಕ್ತನ ಮಾ ತಂದೆ ಶ್ರೀರಾಮನೇ ಜೀವಕೋಟಿಗಳ ಯಾತ್ರೆಯೊಳು ಭಾವ ಪ್ರವಾಹದ ಮಧ್ಯದೊಳು ಜೀವಕೋಟಿಗಳ ಯಾತ್ರೆಯೊಳು ಭಾವ ಪ್ರವಾಹದ ಮಧ್ಯದೊಳು ಸಾವು ನೋವು ಸಂಕೋಲೆಯ ನಡುವೆ ಸಾವು ನೋವು ಸಂಕೋಲೆಯ ನಡುವೆ ದೇವ ದೇವನಿನ್ನ ನಂಬಿ ಬಂದೆ ದೇವ ದೇವನಿನ್ನ ನಂಬಿ ಬಂದೆ ಮಾ ತಂದೆ ಶ್ರೀರಾಮನೇ ಶರಣಾಗತ ಪಾಲನ ಅವತಾರಣ ಕರುಣಾಗಣ ಅವತಾರಣ ಕರುಣಾಗಣ ಕಾಪಾಡು ಕಾಪಾಡು ನಿನ್ನ ಭಕ್ತನ ಮಾ ತಂದೆ ಶ್ರೀರಾಮನೇ ಶ್ರೀರಾಮಚಂದ್ರನಿಗೆ ನಮಸ್ಕರಿಸುವೆನು. ವಿಭೀಷಣ ನಿನಗೆ ಮಂಗಳವಾಗಲಿ. ರಾಮಚಂದ್ರ, ನಮ್ಮಗ್ಗಜನ ದುರ್ನೀತಿಯನ್ನು ತಾಳಲಾಗದೆ ನಾನು ನಿನ್ನಲ್ಲಿ ಶರಣಾಗಿ ಬಂದಿದ್ದೇನೆ. ನನ್ನನ್ನು ಕೈ ಬಿಡದೆ ಕಾಪಾಡು ತಂದೆ. ವಿಭೀಷಣ, ಚಿಂತಿಸಬೇಡ. ದುಷ್ಟನಾದ ರಾವಣನನ್ನು ಸಂಹರಿಸಿ ನಿನ್ನನ್ನು ಲಂಕಾ ನಗರಕ್ಕೆ ಪಟ್ಟಾಭಿಷಕ್ತನಾಗಿ ಮಾಡಿ. ಆಗಲಿ ಸ್ವಾಮಿ. ಆದರೆ ನೀನು ಯುದ್ಧದಲ್ಲಿ ನೀನು ನನಗೆ ಸಹಾಯಕನಾಗಬೇಕು. ಆಗಬಹುದು. ಇನ್ನು ಸಮುದ್ರಕ್ಕೆ ಸೇತುವೆಯನ್ನು ನೇಮಿಸಿ ನೀಚನಾದ ರಾವಣನನ್ನು ಸಂಹರಿಸೋಣ. ನಡಿ. ಪ್ರಭು ರಾಮಚಂದ್ರ, ಈ ದಿವಸ ನಮ್ಮ ಅಗ್ರಜನೇ ಯುದ್ಧಕ್ಕೆ ಬರುತ್ತಿರುವನು. ಬರಲಿ. ಕೆಲವೋ ರಾಮ, ಯುದ್ಧಕ್ಕೆ ಸಿದ್ಧನಾಗು. ರಾವಣ, ಈಗಲೂ ಕಾಲವು ಮಿಂಚಿಲ್ಲ. ನನ್ನ ಸೀತೆಯನ್ನು ನನಗೊಪ್ಪಿಸಿ ನನಗೆ ಶರಣಾಗತನಾಗು. ಅದೆಂದಿಗೂ ಸಾಧ್ಯವಿಲ್ಲ. ಏಡಿಯಾದ ನಿನಗೆ ನಾನು ಶರಣಾಗುವುದೇ ಅದೆಂದಿಗೂ ಸಾಧ್ಯವಿಲ್ಲ. ಸಿದ್ಧನಾಗು ಯುದ್ಧಕ್ಕೆ. ಈ ಮೃತ್ಯುಸರದ ವೇಗವನ್ನು ಏನು? ಮಾನವರ ಕೈಯಲ್ಲಿ ಮೃತ್ಯುಶರ. ರಾಮ, ಸುಳ್ಳನ್ನು ಬಗಳುತ್ತಿರುವೆಯೋ? ಸಕಲ ಅಸ್ತ್ರಗಳು ನನ್ನ ಶಸ್ತ್ರಾಗಾರದಲ್ಲಿರೋ. ಅವುಗಳಿಂದ ಇಲ್ಲಿಂದ ಅಯೋಧ್ಯೆವರೆಗೂ ಭೂಮಿಯನ್ನು ನಾಶ ಮಾಡಬಲ್ಲೆ. ಹೀಗಿರುವಲ್ಲಿ ಮಾನವನ ಕೈಯಲ್ಲಿ ಮೃತ್ಯುಶರ. ಮಾನವರನ್ನು ಸಾಮಾನ್ಯರೆಂದು ಭಾವಿಸಬೇಡ. ಪರಮೇಶ್ವರನೇ ಮೆಚ್ಚಿಸಿ ಹಲವು ಮಾಸ್ತ್ರಗಳನ್ನು ಪಡೆಯುವುದುಂಟು. ಸಿದ್ಧನಾಗು ಯುದ್ಧಕ್ಕೆ. ಪ್ರಭು ರಾಮಚಂದ್ರ, ತಡೆ. ಏಕೆ ವಿಭೀಷಣ? ನಮ್ಮಣ್ಣನ ಹೃದಯದಲ್ಲಿ ಅಮೃತ ಕಲಸವಿರುವುದು. ಆದ್ದರಿಂದ ಎದೆಗೆ ಸರಿಯಾಗಿ ಗುರಿ ಇಟ್ಟುವಡೆ. ಎಲ್ಲವೋ ಸಜಾತಿ ಶತ್ರುವೇಷಣ. ಮೊದಲು ನಿನ್ನನ್ನು ಸಂಹರಿಸಿ ಆತಾವರನ್ನು ಸಂಹರಿಸುವೆನು.
ರಾವಣ, ವಿಭೀಷಣನನ್ನು ಏಕೆ ನಿಂದಿಸುವೆ? ಅವನು ಧರ್ಮನೀತಿಪರನು. ನಿನ್ನ ಅಂತಿಮ ದೇವನನ್ನು ಸ್ಮರಿಸಿ ಯುದ್ಧಕ್ಕೆ ಸಿದ್ಧನಾಗು. ನನ್ನ ಪ್ರಯತ್ನವೆಲ್ಲವೂ ನಿರರ್ಥಕ. ಬಾ ಮೃತ್ಯುಷರು, ಪ್ರಪಂಚದ ಅಂಧಕಾರವನ್ನು ಹರಿಸುವಂತೆ ಈ ನಿನ್ನ ಅಂಧಕಾರವನ್ನು ಹರಿಸಿ ನನಗೆ ಮುಕ್ತಿಯನ್ನು ದಯಪಾಲಿಸು. ಹಾ ರಾಮ. ರಾಮ ಜಯತು ಶ್ರೀ ರಾಮ ಸುನಾಮ ಅಮರ ವಿನುತಾದ ಅಮಿತ ಫಲ ಪ್ರದ ರಾಮ ಜಯತು ಶ್ರೀ ರಾಮ ಸುನಾಮ ರಾಮ 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 ರಾಕ್ಷಸ ಭೀಮ ರವಿ ಕುಲ ಸೋಮ ರಾಜಲಲಾಮ ಪರಮ ಪುರುಷ ಹರಿ ಪಾವನ ಶ್ರೀ ರಘು ರಾಮ ಜಯತು ಶ್ರೀ ರಾಮ ಸುನಾಮ ಅಮರ ವಿನುತ ಪದ ಅಮಿತ ಫಲ ಪ್ರದ ರಾಮ ಜಯತು ಶ್ರೀ ರಾಮ ಸುನಾಮ. ಶ್ರೀಮದ್ರಮಾರಮಣ ಗೋವಿಂದ ಗೋವಿಂದ ರಮಣ ಗೋವಿಂದ ಗೋವಿಂದ ಜಾನಕಿ ರಮಣ ಗೋವಿಂದ ಗೋವಿಂದ. ಹರ ನಮಃ ಪಾರ್ವತೀಪತಿಯೇ. ಹರ ಹರ ಮಹಾದೇವ ಶಂಭೋ. ಶ್ರೀರಾಮಚಂದ್ರ ಪ್ರಭು ಕಿ ಜೈ. ಮಾತಾ ಕಿ ಜೈ. ಲಕ್ಷ್ಮಣ ಸ್ವಾಮಿ ಕಿ ಜೈ. ಮಾರುತಿ ಕಿ ಜೈ. ಮಾರುತಿ ಕಿ ಜೈ. ಮಾರುತಿ ಕಿ ಜೈ. ಭಕ್ತಮಂಡಲಿ ಕಿ ಜೈ. ಪೌರಾಣಿಕ ರಂಗಭೂಮಿ ಕಿ ಜೈ. ಕರ್ನಾಟಕ ಮಾತಾ ಕಿ ಜೈ. बोलो भारत माता की ಜೈ.